ನಮಸ್ಕಾರ ಸ್ನೇಹಿತರೆ. ಆಪರೇಷನ್ ಸಿಂಧೂರದ ನಂತರ ಕದನ ವಿರಾಮ ಏರ್ಪಟ್ಟಿರುವುದು ನಿಮ್ಗೆ ಗೊತ್ತಿರುವಂತಹ ವಿಷಯ. ಈ ಕದನ ವಿರಾಮ ಏರ್ಪಟ್ಟ ನಂತರ ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿ ಅವರನ್ನ ಹಿಗ್ಗಾಮುಗ್ಗ ಟೀಕಿಸಿದ್ದಾರೆ. ನಿಮ್ಗೆ ಗೊತ್ತಿದೆ, ಅವರು ಹಲವಾರು ಕಾರ್ಯಕ್ರಮಗಳಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ನರೇಂದ್ರ ಮೋದಿ ಅವರಿಗೆ ಫೋನ್ ಮಾಡಿ ಹೇಳಿದ್ರು ನರೇಂದ್ರ ಸರೆಂಡರ್ ಅಂತ ಹೇಳಿದ್ರು. ತಕ್ಷಣ ನರೇಂದ್ರ ಮೋದಿ ಜಿ ಹುಜೂರ್ ಅಂತೇಳಿ ಹೇಳಿ ಶಸ್ತ್ರ ಸನ್ಯಾಸ ಮಾಡಿದ್ರು. ಈ ರೀತಿಯಾದಂತಹ ಹೇಳಿಕೆಗಳನ್ನ ಸತತವಾಗಿ ಕೊಟ್ಕೊಂಡು ಬಂದಿದ್ರು. ಆದ್ರೆ ಈಗ ರಾಹುಲ್ ಗಾಂಧಿ ಅವರಿಗೆ ಅತ್ಯಂತ ಮುಜುಗರ ಆಗುವಂತಹ ಒಂದು ಹೇಳಿಕೆ ಕಾಂಗ್ರೆಸ್ ಪಾಳಯದಿಂದಾನೇ ಬಂದಿದೆ. ಹಾಗಾದ್ರೆ ಅಂತಹ ಹೇಳಿಕೆ ಏನ್ ಬಂದಿದೆ ಕಾಂಗ್ರೆಸ್ ಪಾಳಯದಿಂದ? ಆ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟವ್ರು ಯಾರು? ಇದರ ಹಿನ್ನೆಲೆ ಏನು? ಇದೆಲ್ಲವನ್ನು ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಐತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಏನೆಲ್ಲ ನಡೆದಿದೆ ಅನ್ನೋದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅಂದ್ರೆ ಪಾಕಿಸ್ತಾನ ಇಲ್ಲಿ ಭಾರತದೊಂದಿಗೆ ಶಾಂತಿ ಪ್ರಸ್ತಾವನೆಯನ್ನು ಇಟ್ಕೊಂಡು ಮಾತುಕತೆ ಬಂತು. ಕೊನೆಗೆ ಭಾರತ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಕದನ ವಿರಾಮ ಏರ್ಪಟ್ಟು, ಇದು ಗೊತ್ತಿರುವಂತಹ ವಿಷಯ. ಆದ್ರೆ ರಾಹುಲ್ ಗಾಂಧಿ ಅವರು ಹೋದಲ್ಲಿ ಬಂದಲ್ಲಿ ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಅವರು ನರೇಂದ್ರ ಮೋದಿ ಅವರು ಫೋನ್ ಮಾಡಿ ನರೇಂದರ್ ಸರೆಂಡರ್ ಅಂತ ಹೇಳಿದ್ರು. ತಕ್ಷಣ ನರೇಂದ್ರ ಮೋದಿ ಅವರು ಜಿ ಹುಜೂರ್ ಅಂತ ಹೇಳಿ ಶಸ್ತ್ರ ಸನ್ಯಾಸ ಮಾಡಿದ್ರು ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಈ ರೀತಿಯಾಗಿ ಜನರಿಗೆ ಬೇರೆದ್ದೇ ಆದಂತಹ ಸಂದೇಶವನ್ನು ಕೊಡ್ಲಿಕ್ಕೆ ರಾಹುಲ್ ಗಾಂಧಿ ಅವರು ಸತತ ಪ್ರಯತ್ನವನ್ನ ಪಟ್ಟಿದ್ದಾರೆ. ಆದ್ರೆ ಇದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನ ಇತರ ನಾಯಕರು, ಅಂದ್ರೆ ಕಾಂಗ್ರೆಸ್ ಅಧಿನಾಯಕಿಯಾದಂತಹ ಸೋನಿಯಾ ಗಾಂಧಿ, ಇವರೆಲ್ಲರಿಗೂ ಕೂಡ ಅತ್ಯಂತ ಮುಜುಗರ ಆಗುವಂತಹ ಪಿ ಚಿದಂಬರಂ ಅವರು 26/11 ದಾಳಿಗೆ ಸಂಬಂಧಪಟ್ಟಂತೆ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿದೆ, 26/11 ಏನ್ ನಡೀತು ಅಂದ್ರೆ 2008 ನಡೆದಂತಹ ಮುಂಬೈ ಮೇಲಿನ ದಾಳಿ. ಬಹುಶಃ ಭಾರತದ ಮೇಲೆ ಇಷ್ಟೊಂದು ಭೀಕರವಾದಂತಹ ದಾಳಿ ಎಂದೂ ನಡೆದಿಲ್ಲ ಅನ್ನಬಹುದು. ಆ ರೀತಿಯಾದಂತಹ ದಾಳಿ 26/11 ನಡೀತು. ಇತ್ತೀಚೆಗೆ ಅಂದ್ರೆ 2023 ಅಕ್ಟೋಬರ್ 7 ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ಯಾವ ರೀತಿ ದಾಳಿ ನಡೆಸಿದ್ರು, ಅದೇ ರೀತಿಯಾದಂತಹ ದಾಳಿ 26/11/2008 ಭಾರತದ ವಾಣಿಜ್ಯ ನಗರಿಯಾದಂತಹ ಮುಂಬೈ ಮೇಲೆ ದಾಳಿ ನಡೀತು. ಈ ದಾಳಿಯಲ್ಲಿ ಹಲವಾರು ಜನ ತಮ್ಮ ಪ್ರಾಣವನ್ನ ಕಳ್ಕೊಂಡ್ರು. ಹಾಗೇನೆ ಭಾರತಕ್ಕೆ ಬಹಳಷ್ಟು ನಷ್ಟ ಕೂಡ ಉಂಟಾಯಿತು ಈ ದಾಳಿಯಿಂದಾಗಿ. ಆ ಸಂದರ್ಭದಲ್ಲಿ ಭಾರತದಲ್ಲಿ UPA ಸರ್ಕಾರ ಇತ್ತು. ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಅಂದ್ರೆ ನಿಮ್ಗೆ ಗೊತ್ತಿದೆ ಮನಮೋಹನ್ ಸಿಂಗ್ ಯಾವ ರೀತಿ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ಕೊಂಡು ಹೆಸರಿಗೆ ಮಾತ್ರ ಮನಮೋಹನ್ ಸಿಂಗ್ ಅವರು ಇದ್ರು. ಆದ್ರೆ ಆಡಳಿತವನ್ನು ನಡೆಸ್ತಾ ಇದ್ದಿದ್ದು ಇದೇ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಆ ಸಂದರ್ಭದಲ್ಲಿ ನಡೆದಂತಹ ಕೆಲವೊಂದು ವಿಷಯಗಳನ್ನ ಈಗ ಪಿ ಚಿದಂಬರಂ ಅವರು ಹಂಚಿಕೊಂಡಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಆ ಸಂದರ್ಭದಲ್ಲಿ ಭಾರತದ ಹೋಮ್ ಮಿನಿಸ್ಟರ್ ಆಗಿದ್ದಂತವರು ಶಿವರಾಜ್ ಪಾಟೀಲ್ ಅವರು. ಆದ್ರೆ ಈ ದಾಳಿ ನಡೆದ ನಂತರ 30ನೇ ತಾರೀಕು ನವೆಂಬರ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ನಂತರ ಪಿ ಚಿದಂಬರಂ ಅವರು ಹೋಮ್ ಮಿನಿಸ್ಟರ್ ಆಗಿ ಅಪಾಯಿಂಟ್ ಆದ್ರು. ಮುಂದಿನ ತನಿಖೆ ಎಲ್ಲದೂ ನಡೆದ ಸಂದರ್ಭದಲ್ಲಿ ಹೋಮ್ ಮಿನಿಸ್ಟರ್ ಆಗಿ ಪಿ ಚಿದಂಬರಂ ಅವರೇ ಕಾರ್ಯನಿರ್ವಹಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ನಮ್ಮ ದೇಶದ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದಂತವರು AK ಆಂಟೋನಿ ಅವರು, ಹಾಗೇನೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ದವರು ಪ್ರಣಬ್ ಮುಖರ್ಜಿ ಅವರು. ಈ ಘಟನೆಯ ಬಗ್ಗೆ ಇತ್ತೀಚೆಗೆ ಕೆಲವು ನಿವೃತ್ತ ಸೇನಾಧಿಕಾರಿಗಳು ಕೂಡ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಈ ಘಟನೆ ನಡೆದ ತಕ್ಷಣ ನಾವು ಆಗಿನ ಪ್ರಧಾನಮಂತ್ರಿ ಆಗಿದ್ದಂತಹ ಮನಮೋಹನ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದ್ವಿ. ನಾವು ಅವ್ರಿಗೆ ಸಂಪೂರ್ಣವಾದಂತಹ ಡೀಟೇಲ್ಸ್ ನ ಕೊಟ್ಟಿದ್ವಿ. ಅಂದ್ರೆ ಪಾಕಿಸ್ತಾನದ ಈ ಉಗ್ರರ ಅಡಗುತಾಣಗಳು ಎಲ್ಲೆಲ್ಲ ಇದೆ ಎಲ್ಲವೂ ನಮ್ಗೆ ಸಂಪೂರ್ಣವಾಗಿ ಗೊತ್ತಿದೆ. ನಮ್ಗೆ ನೀವೊಂದು ಆದೇಶವನ್ನು ಕೊಟ್ರೆ ನಮ್ಮ ಸೇನೆ ಪಾಕಿಸ್ತಾನದ ಒಳಗಡೆ ನುಗ್ಗಿ ಈ ಎಲ್ಲಾ ಅಡಗುತಾಣಗಳನ್ನ ಪುಡಿಗಟ್ಟಿ ಬರ್ತದೆ. ದಯವಿಟ್ಟು ನಮ್ಗೆ ಪರ್ಮಿಷನ್ ಕೊಡಿ ಅಂತ ಹೇಳಿ ಏರ್ ಫೋರ್ಸ್, ನೇವಿ ಮತ್ತು ಆರ್ಮಿ ಚೀಫ್ ಎಲ್ಲರೂ ಕೂಡ ಆಗಿನ ಪ್ರಧಾನಮಂತ್ರಿ ಆದಂತಹ ಮನಮೋಹನ್ ಸಿಂಗ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಆದ್ರೆ ಮನಮೋಹನ್ ಸಿಂಗ್ ಅವರು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿಲ್ಲ. ಒಂದ್ ವೇಳೆ ಆ ದಿನ ಏನಾದ್ರೂ ಒಪ್ಪಿಗೆಯನ್ನು ಕೊಟ್ಟಿದ್ರೆ ಖಂಡಿತವಾಗಿ ಭಾರತ ಆ ದಿನವೇ ಪಾಕಿಸ್ತಾನಕ್ಕೆ ಮುಟ್ಟಿಕೊಳ್ಳುವ ರೀತಿಯಲ್ಲಿ ಸರ್ಜಿಕಲ್ ಸ್ಟ್ರೈಕ್ ನ ಮಾಡ್ತಾ ಇತ್ತು. ಆದ್ರೆ ನಮ್ಮ ಸರ್ಕಾರ ಅದನ್ನ ನಿರಾಕರಿಸಿತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪಿ ಚಿದಂಬರಂ ಅವರು ಮಾತಾಡಿದ್ದಾರೆ. ಪಿ ಚಿದಂಬರಂ ಅವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ಭಾರತ ಸರ್ಕಾರ ಯಾವುದೇ ರೀತಿಯಾದಂತಹ ಸೇನಾ ಕಾರ್ಯಾಚರಣೆನ ತಗೊಳ್ಬಾರದು ಅಂತ ಹೇಳಿ ಅಮೆರಿಕ ನಮ್ಮ ಮೇಲೆ ಒತ್ತಡವನ್ನ ಹೇರ್ತು. ಅಂದ್ರೆ ಅಮೆರಿಕ ಸರ್ಕಾರ ಭಾರತ ಸರ್ಕಾರಕ್ಕೆ ಹೇಳ್ತಂತೆ ಯಾವುದೇ ಕಾರಣಕ್ಕೆ ಪಾಕಿಸ್ತಾನದ ಮೇಲೆ ಯಾವುದೇ ರೀತಿಯಾದಂತಹ ದಾಳಿಯನ್ನು ನಡೆಸಬೇಡಿ ಅಂತೇಳಿ ಹೇಳ್ತಂತೆ. ಆಗ ಪ್ರಧಾನಮಂತ್ರಿ ಆದಂತಹ ಮನಮೋಹನ್ ಸಿಂಗ್ ಅವರು, ಜಿ ಹುಜೂರ್, ನೀವು ಏನ್ ಹೇಳ್ತಿರೋ ಅದನ್ನ ನಾವು ಕೇಳ್ತೇವೆ, ನಾವು ಖಂಡಿತವಾಗಿ ಪಾಕಿಸ್ತಾನದ ಮೇಲೆ ದಾಳಿ ನಡೆಸೋದಿಲ್ಲ ಅಂತ ಹೇಳಿ ಡಿಕ್ಲೇರ್ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡ್ರು. ಇಲ್ಲಿ ಪುನಃ ಹೇಳ್ತೇನೆ, ಮನಮೋಹನ್ ಸಿಂಗ್ ಅಂತ ಹೇಳಿದ್ರೆ ಮನಮೋಹನ್ ಸಿಂಗ್ ಅಲ್ಲ, ಅದಕ್ಕೆ ಬದಲಾಗಿ ಇದೇ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ಅಮೆರಿಕಕ್ಕೆ ಪ್ರಾಮಿಸ್ ಮಾಡಿರ್ತಾರೆ, ಇಲ್ಲ ನಾವು ಆ ರೀತಿಯಾದಂತಹ ಯಾವುದೇ ಕಾರ್ಯಾಚರಣೆಯನ್ನು ಮಾಡೋದಿಲ್ಲ ಅಂತೇಳಿ. ಅದನ್ನೇ ಈಗ ಚಿದಂಬರಂ ಅವರು ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮನಮೋಹನ್ ಸಿಂಗ್ ಅವರು ಒಂದು ಸಂದರ್ಶನದಲ್ಲಿ ಕೊನೆಗೆ ಹೇಳ್ಕೊಂಡಿದ್ದಾರೆ. ಅದರಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಮೇಲೆ ಬಹಳಷ್ಟು ಒತ್ತಡ ಇತ್ತು, ಅಂದ್ರೆ ಪಾಕಿಸ್ತಾನದ ಮೇಲೆ ದಾಳಿ ನಡೆಸಿ ಅಂತೇಳಿ. ಆದ್ರೆ ನಾನು ಆ ರೀತಿಯಾದಂತಹ ಯಾವುದೇ ಕ್ರಮಕ್ಕೆ ಮುಂದಾಗ್ಲಿಲ್ಲ. ನನಗೆ ಇವತ್ತು ಕೂಡ ಅದ್ರ ಬಗ್ಗೆ ಹೆಮ್ಮೆ ಇದೆ. ನಾವು ಪಾಕಿಸ್ತಾನದ ಮೇಲೆ ಯಾವುದೇ ರೀತಿಯಾದ ಯುದ್ಧ ಅಥವಾ ಸರ್ಜಿಕಲ್ ಸ್ಟ್ರೈಕ್ ನ ಮಾಡದೇ ಇರೋದಕ್ಕೆ ನನಗೆ ಅತ್ಯಂತ ಹೆಮ್ಮೆ ಇದೆ ಅಂತಕೊಂಡು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ.
ಹಾಗೇನೆ ಇಲ್ಲಿ ಮನಮೋಹನ್ ಸಿಂಗ್ ಅವರು ಮಾಡಿರುವಂತ ಬಹುದೊಡ್ಡ ಕೆಲಸ ಏನು ಅಂತ ಹೇಳಿದ್ರೆ, ಈ ದಾಳಿ ನಡೆದ ನಂತರ ಮುಂಬೈಗೆ ಒಮ್ಮೆ ಭೇಟಿಯನ್ನು ಕೊಡ್ತಾರೆ. ಮುಂಬೈಗೆ ಭೇಟಿ ಕೊಟ್ಟು ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಈ ಘಟನೆಯನ್ನ ನಾನು ಖಂಡಿಸ್ತಾ ಇದ್ದೇನೆ ಅಂತೇಳಿ ಹೇಳಿದ್ರು. ಪಾಕಿಸ್ತಾನಕ್ಕೆ ಒಂದು ಪತ್ರವನ್ನ ಬರೆದ್ರು, ಈ ರೀತಿ ನೀವು ಮಾಡಿದ್ದು ತಪ್ಪು, ನಿಮ್ಮಲ್ಲಿರುವಂತಹ ಭಯೋತ್ಪಾದಕರ ಮೇಲೆ ಕ್ರಮ ಕೈಗೊಳ್ಳಿ, ಹಾಗೆ ಹೀಗೆ ಅಂತೇಳಿ ಹೇಳಿ ಒಂದು ಪತ್ರವನ್ನು ಕೂಡ ಬರೆದ್ರು. ಇಷ್ಟು ಬಿಟ್ಟರೆ ಬೇರೆ ಏನು ಮಾಡ್ಲಿಕ್ಕೆ ಹೋಗಿಲ್ಲ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ ದಿಗ್ವಿಜಯ್ ಸಿಂಗ್ ಅವರು ಈ ದಾಳಿಯ ಹಿಂದಿರುವುದು RSS, ಈ RSS ನವರ ಈ ದಾಳಿಯನ್ನು ನಡೆಸಿರುವುದು ಅಂತೇಳಿ ಹೇಳಿ ಪ್ರೂವ್ ಮಾಡ್ಲಿಕ್ಕೆ ಕೂಡ ಬಹಳಷ್ಟು ಪ್ರಯತ್ನವನ್ನು ಪಟ್ಟರು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪುಸ್ತಕವನ್ನು ಕೂಡ ಅವರು ಪ್ರಕಟಿಸಿದ್ದಾರೆ. ಅಂದ್ರೆ ಇಲ್ಲಿ ಸ್ಯಾಫ್ರಾನ್ ಭಯೋತ್ಪಾದನೆ ಅನ್ನುವ ಒಂದು ಪದವನ್ನು ಹುಟ್ಟಾಕಿದ್ದೆ ಇದೇ ದಿಗ್ವಿಜಯ್ ಸಿಂಗ್ ಅವರು. ಆ ಸಂದರ್ಭದಲ್ಲಿ ಇದರಲ್ಲಿ ಪಾಕಿಸ್ತಾನದ ಯಾವುದೇ ಪಾತ್ರ ಇಲ್ಲ, ಅದಕ್ಕೆ ಬದಲಾಗಿ ಇದನ್ನ ಮಾಡಿಸಿರೋದೇ RSS ಅಂತ ಹೇಳ್ಕೊಂಡು ಪ್ರೂವ್ ಮಾಡ್ಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನ ದಿಗ್ವಿಜಯ್ ಸಿಂಗ್ ಮತ್ತು ಇತರ ಕೆಲವೊಂದು ಕಾಂಗ್ರೆಸ್ ನಾಯಕರು ಪ್ರಯತ್ನವನ್ನ ಪಟ್ಟಿದ್ರು. ಆದ್ರೆ ಇವರು ದುರಾದೃಷ್ಟಕ್ಕೆ ಅಜ್ಮಲ್ ಕಸಬ್ ಜೀವಂತವಾಗಿ ಸಿಕ್ಕಾಕೊಂಡ. ಹಾಗಾಗಿ ಸಂಪೂರ್ಣವಾದಂತಹ ಡೀಟೇಲ್ಸ್ ಹೊರ ಬಂತು. ಈಗ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಮೊನ್ನೆ ದುಬೈನಲ್ಲಿ ನಡೆದಂತಹ ಏಷ್ಯಾ ಕಪ್, ಈ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮ್ಯಾಚ್ಗಳು ಕೂಡ ನಡೀತು. ಸತತ 3 ಭಾನುವಾರ ಭಾರತ ಮತ್ತು ಪಾಕಿಸ್ತಾನ ಮುಖಾಮುಖಿ ಆಯಿತು. 3ರಲ್ಲಿ ಕೂಡ ಭಾರತ ಜಯವನ್ನ ಗಳಿಸಿತು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಲವಾರು ನಾಯಕರು ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಾ ಇರುವಂತಹ ಮ್ಯಾಚ್ಗಳ ಬಗ್ಗೆ ಬಹಳಷ್ಟು ಟೀಕೆಯನ್ನ ಮಾಡಿದ್ರು. ಇವರು ಇಲ್ಲಿ ಆಪರೇಷನ್ ಸಿಂಧೂರ್ ಅಂತ ಹೇಳಿ ಹೇಳ್ತಾರೆ, ಆದ್ರೆ ಅಲ್ಲಿ ಹೋಗಿ ಪಾಕಿಸ್ತಾನದ ಜೊತೆಗೆ ಆಟ ಆಡ್ತಾರೆ. ಈ ರೀತಿಯಾದಂತಹ ಹೇಳಿಕೆಗಳನ್ನ ಸತತವಾಗಿ ಕೊಟ್ಕೊಂಡು ಬರ್ತಾನೆ ಇದ್ರು. ನಿನ್ನೆ BK ಹರಿಪ್ರಸಾದ್ ಅವರ ಒಂದು ಹೇಳಿಕೆಯನ್ನು ಕೂಡ ನೋಡಿದೆ. ಇವರು ದೇಶಭಕ್ತರು ಅಂತ ಹೇಳ್ತಾರೆ, ಆದ್ರೆ ಪಾಕಿಸ್ತಾನದ ಜೊತೆಗೆ ಯಾಕೆ ಕ್ರಿಕೆಟ್ ಆಡ್ತಾ ಇದ್ದಾರೆ, ಈ ರೀತಿಯಾದಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಭಾರತ ಪಾಕಿಸ್ತಾನದ ವಿರುದ್ಧ ಕ್ರಿಕೆಟ್ ಆಡಿ ಅವ್ರನ್ನ ಸೋಲಿಸೋ ಮುಖಾಂತರ ಇನ್ನೊಂದು ರೀತಿಯಾದಂತಹ ಆಪರೇಷನ್ ಸಿಂಧೂರವನ್ನ ನಡೆಸಿದೆ ಅಂತ ಹೇಳ್ಬೋದು. ನರೇಂದ್ರ ಮೋದಿ ಅವರು ಕೂಡ ಈ ಮ್ಯಾಚ್ ನಲ್ಲಿ ಭಾರತ ವಿನ್ ಆದ ತಕ್ಷಣ ಒಂದು ಟ್ವೀಟ್ ಅನ್ನ ಮಾಡಿದ್ರು. ಆ ಟ್ವೀಟ್ ನಲ್ಲಿ ನರೇಂದ್ರ ಮೋದಿ ಅವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಆಪರೇಷನ್ ಸಿಂಧೂರ್ ಆನ್ ದಿ ಗೇಮ್ ಫೀಲ್ಡ್, ಔಟ್ಕಮ್ ಇಸ್ ದಿ ಸೇಮ್, ಇಂಡಿಯಾ ವಿನ್ಸ್, ಕಂಗ್ರಾಟ್ಸ್ ಟು ಅವರ್ ಕ್ರಿಕೆಟರ್ಸ್ ಅಂತ ತಗೊಂಡು ಟ್ವೀಟ್ ಅನ್ನ ಕೂಡ ಮಾಡಿದ್ರು. ಅಂದ್ರೆ ಆಪರೇಷನ್ ಸಿಂಧೂರ ಏನಿದೆ ಇದು ಕ್ರಿಕೆಟ್ ಗ್ರೌಂಡ್ ನಲ್ಲಿ ಕೂಡ ಕಂಟಿನ್ಯೂ ಆಗಿ ಭಾರತ ಪಾಕಿಸ್ತಾನವನ್ನ ಸೋಲಿಸ್ತು ಅಂತೇಳಿ ಹೇಳಿ ಟ್ವೀಟ್ ಅನ್ನ ಮಾಡಿ ಕ್ರಿಕೆಟ್ ಟೀಮ್ ಅನ್ನ ಅಭಿನಂದಿಸಿದ್ದಾರೆ. ಈಗ ಏನಾಗಿದೆ ಅಂದ್ರೆ, ಈ ರೀತಿಯಾಗಿ ಭಾರತದೊಂದಿಗೆ ಯಾಕೆ ಇವರು ಕ್ರಿಕೆಟ್ ಆಡಿದ್ರು ಹಾಗೆ ಹೀಗೆ ಅಂತ ಹೇಳ್ಕೊಂಡು ಟೀಕೆಯನ್ನ ಮಾಡ್ತಾ ಇದಾರಲ್ಲ, ಇವರಿಗೆ ಈಗ ಮುಜುಗರ ಆಗುವ ರೀತಿಯಲ್ಲಿ ಈ ಹಿಂದೆ ಈ 26/11 ದಾಳಿ ನಡೆದ ಕೆಲವೇ ದಿನಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕ್ರಿಕೆಟ್ ಮ್ಯಾಚ್ ನಡೀತು, ಅಂದ್ರೆ ಭಾರತದಲ್ಲೇ. ಆ ಸಂದರ್ಭದಲ್ಲಿ ಆಗಿನ ಪ್ರಧಾನಮಂತ್ರಿ ಆಗಿದ್ದಂತಹ ಮನಮೋಹನ್ ಸಿಂಗ್ ಅವರು ಖುದ್ದಾಗಿ ಗ್ರೌಂಡ್ಗೆ ತೆರಳಿ ಈ ಪಾಕಿಸ್ತಾನಿ ಆಟಗಾರರ ಕೈ ಕುಲುಕ್ತಾ ಇರುವಂತಹ ಫೋಟೋ ಎಲ್ಲ ಕಡೆಗೂ ವೈರಲ್ ಆಗ್ತಾ ಇದೆ. ಅಂದ್ರೆ ಆ ಸಂದರ್ಭದಲ್ಲಿ ನಿಮ್ಗೆ ಏನು ಅನಿಸ್ಲಿಲ್ಲ. ಈಗ ನಾವು ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನವನ್ನ ಬಗ್ಗು ಬಡಿದು ನಂತರ ನಾವು ಕ್ರಿಕೆಟ್ ಆಡ್ಲಿಕ್ಕೆ ಹೋಗಿದ್ದೇವೆ, ಅಲ್ಲಿ ಕೂಡ ನಾವು ಪಾಕಿಸ್ತಾನವನ್ನು ಸೋಲಿಸಿದ್ದೇವೆ. ಆದ್ರೆ ಮುಂಬೈ ದಾಳಿ ಸಂದರ್ಭದಲ್ಲಿ ಷಂಡತನವನ್ನು ತೋರಿರುವಂತಹ ನೀವು ಈಗ ಈ ರೀತಿ ಯಾಕೆ ಮಾತಾಡ್ತಾ ಇದ್ದೀರಾ ಅಂತೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, P. ಚಿದಂಬರಂ ಅವರು ಈ ರೀತಿ ಮಾತಾಡಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಹಳಷ್ಟು ಮುಜುಗರ ಉಂಟಾಗ್ತಾ ಇದೆ. ಇದಲ್ಲದೇನೆ P. ಚಿದಂಬರಂ ಅವರು ಈ 26/11 ದಾಳಿಯ ನಂತರ ನಡೆದಂತ ತನಿಖೆ ಬಗ್ಗೆ ಕೂಡ ಅಪಸ್ವರವನ್ನ ಎತ್ತಿದ್ರು. ಅಂದ್ರೆ ಸರಿಯಾದ ರೀತಿಯಲ್ಲಿ ತನಿಖೆ ನಡೆದಿಲ್ಲ ಅಂತ ಹೇಳ್ಕೊಂಡು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ P. ಚಿದಂಬರಂ ಅವರು ಈ ರೀತಿಯಾದಂತಹ ಹೇಳಿಕೆ ಕೊಡುವ ಮುಖಾಂತರ ರಾಹುಲ್ ಗಾಂಧಿಗೆ ಕಪಾಳ ಮೋಕ್ಷವನ್ನೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಹೋದಲ್ಲಿ ಬಂದಲ್ಲಿ ಡೊನಾಲ್ಡ್ ಟ್ರಂಪ್ ಫೋನ್ ಮಾಡಿದ್ರು, ನರೇಂದರ್ ಸರೆಂಡರ್ ಅಂತ ಹೇಳಿದ್ರು, ತಕ್ಷಣ ಮೋದಿ ಅವರು ಸರೆಂಡರ್ ಆದ್ರು, ಈ ರೀತಿ ಹೇಳ್ತಾ ಇದ್ರಲ್ಲ. ಆದ್ರೆ ಈಗ P. ಚಿದಂಬರಂ ಅವರು ರಾಹುಲ್ ಗಾಂಧಿಯ ಮುಖಕ್ಕೆ ಕನ್ನಡಿಯನ್ನ ಹಿಡಿದಿದ್ದಾರೆ. ನೋಡಿ ನೀವ್ ಏನ್ ಮಾಡಿದ್ದೀರಾ ಅಂತೇಳಿ. ಅಂದ್ರೆ ಈ ಹಿಂದೆ ಅಮೆರಿಕ ನಿಮ್ಮ ಮೇಲೆ ಪ್ರೆಷರ್ ಆಗ್ತು ಅಂತ ತಕೊಂಡು ನೀವು ಯಾವುದೇ ರೀತಿಯಾದಂತಹ ಸೇನಾ ಕಾರ್ಯಾಚರಣೆಯನ್ನ ಮಾಡದೇನೆ ಪಾಕಿಸ್ತಾನವನ್ನ ನೀವು ಮತ್ತೂ ಕೂಡ ಉತ್ತೇಜಿಸಿದ್ದೀರಾ. ಅಂದ್ರೆ ಭಯೋತ್ಪಾದಕ ದಾಳಿಯನ್ನ ಕಂಟಿನ್ಯೂ ಮಾಡಿ ನಾವೇನು ಮಾಡಲ್ಲ, ನಾವು ನಿರ್ವೀರ್ಯರು ಅಂತೇಳಿ ಆ ಸಂದರ್ಭದಲ್ಲಿ ನೀವು ಪಾಕಿಸ್ತಾನಕ್ಕೆ ಹೇಳಿಕೊಂಡಿದ್ದೀರಾ. ಈ ರೀತಿಯಾಗಿ P. ಚಿದಂಬರಂ ಅವರು ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಈಗ ಖಂಡಿತವಾಗಿ ಕಾಂಗ್ರೆಸ್ ಪಕ್ಷ ಸುಮ್ಮನೆ ಕೂತ್ಕೊಳ್ಳಲ್ಲ. P. ಚಿದಂಬರಂ ಅವರ ಮೇಲೆ ಖಂಡಿತವಾಗಿ ಏನಾದ್ರೂ ಒಂದು ಆಕ್ಷನ್ ತಗೊಳ್ತದೆ. ಕಾರಣ ಏನು ಅಂತ ಹೇಳಿದ್ರೆ, P. ಚಿದಂಬರಂ ಅವರು ತೊಡೆ ತಟ್ಟಿರೋದು ಈಗ ರಾಹುಲ್ ಗಾಂಧಿ ಅವರ ವಿರುದ್ಧ. ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಈ ನಕಲಿ ಗಾಂಧಿ ಕುಟುಂಬದ ವಿರುದ್ಧವಾಗಿ ಯಾರಾದ್ರೂ ಮಾತಾಡಿದ್ರೆ ಅವ್ರ ಮೇಲೆ ಖಂಡಿತವಾಗಿ ಆಕ್ಷನ್ ತಗೊಳ್ತಾರೆ. ಹಾಗಾಗಿ ಸದ್ಯದಲ್ಲಿ P. ಚಿದಂಬರಂ ಅವ್ರ ಮೇಲೆ ಏನಾದ್ರೂ ಒಂದು ಆಕ್ಷನ್ ತಗೊಳ್ಬಹುದು ಅನ್ಸ್ತದೆ. ನೋಡೋಣ, ಏನಾದ್ರೂ ಆಕ್ಷನ್ ತಗೊಳ್ತಾರ ಅಥವಾ ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಡ್ತಾರ, ಯಾವುದಕ್ಕೂ ಕೆಲ ದಿನಗಳ ಮಟ್ಟಿಗೆ ನಾವು ಕಾಯ್ಬೇಕಾಗಿ ಬರ್ತದೆ. ಸ್ನೇಹಿತರೆ, ನಾನಿಲ್ಲಿ ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.